अच्छे ಮೇಡಮ್ ಜಿ ನಾನಿಲ್ಲ ಅಂತ ಗೊತ್ತಿತ್ತು ತಾನೆ ಫಿರ್ ಬಿ ಕ್ಯೂ ಆಪ್ ಲೇಟ್ ಕಿಯಾ ಸಿಚುವೇಶನ್ ಹಾಗಿತ್ತು ದಿಲ್ಜೀತ್. ಆದ್ರೂ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಎಂಥ ಕೆಲಸ ಆಗ್ತಿತ್ತು ಮೇಡಮ್ ಜಿ. ವಿರಾಟ್ ಸರ್ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ದೇವ್ರೆ ಅವ್ರನ್ನ ಅಲ್ಲಿ ಕಳ್ಸಿರ್ಬೋದು. ಇರ್ಬೋದು ದಿಲ್ಜೀತ್. ಈ ಕಾಲದಲ್ಲಿ ಭಗವಾನ್ ಪ್ರತ್ಯಕ್ಷ ಆಗಕ್ಕಾಗಲ್ಲ ಅಂತ ಬೇರೆ ಬೇರೆ ರೂಪದಲ್ಲಿ ಬಂದು ಮದದ್ ಕರ್ತೆ ಏ ಬಿ ಐಸಾ ಇವ. ಹೌದು, ನನ್ ಪಾಲಿಗೆ ದೇವ್ರು ವಿರಾಟ್ ರೂಪದಲ್ಲಿ ಬಂದ್ರು. ದೊಡ್ಡ ಸಾಬ್ಗೆ ವಿಷಯ ಗೊತ್ತಾ ಮೇಡಮ್? ಗೊತ್ತಾದ್ರೆ ನನ್ನ ಕೆಲ್ಸದಿಂದ ಕಿತ್ತಾಕ್ತಾರೋ ಏನೋ. ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ರಾತ್ರಿ ನಾನ್ ಚಳಿಲ್ ನಡುಗ್ತಾ ಇದ್ರೆ ಅವ್ರ ಜಾಕೆಟ್ ಕೂಡ ಕೊಟ್ರು. ವಾವ್ ಮೇಡಮ್ ಜಿ, ಸೂಪರ್. ಹಾ ದಿಲ್ಜೀತ್, ವಿರಾಟು ಫಸ್ಟ್ ಸಿಕ್ತಾಗ್ಲೇ ಡ್ರಾಪ್ ಮಾಡ್ತೀನಿ ಅಂದ್ರು. ನಾನೇ ಸ್ವಲ್ಪ ಆಟಿಟ್ಯೂಡ್ ತೋರಿಸ್ದೆ, ಬೇಡ ಅನ್ಬಿಟ್ಟೆ. ಏನ್ ಮೇಡಮ್ ನೀವು ವಿರಾಟ್ ಹೇಳ್ದಂಗೆ ಆ ನೈಟ್ ಕೇಳ್ಬೇಕಿತ್ತು. ಪ್ರಾಬ್ಲಮ್ ಆಪ್ಕೆ ಊಪರಿ ಆಪ್ನೆ ಲೇ ಲಿಯಾ. ಹೌದು, ನನ್ಗೂ ಹಾಗೆ ಅನ್ನಿಸ್ತು. ಯಾರ ಹತ್ರನೂ ಅಷ್ಟ್ ಈಸಿಯಾಗಿ ಹೆಲ್ಪ್ ತಗೊಳ್ಳೋದೆಲ್ಲ ಸರಿ ಹೋಗಲ್ಲ. ಅವ್ರ ಒಳ್ಳೆತನನ ಮಿಸ್ಯೂಸ್ ಮಾಡ್ಕೊಂಡ್ ಹಂಗಾಗತ್ತೇನೋ. ಎಲ್ರೂ ಆತರ ಅನ್ಕೊಳಲ್ಲ ಮೇಡಮ್ ಜಿ, ಅದರಲ್ಲೂ ವಿರಾಟ್ ಸರ್ ಒಳ್ಳೆ ಮನುಷ್ಯರು. ನೀವ್ ಹೇಳ್ತಿರೋದ್ ಸರಿಯಾಗಿದೆ ದಿಲ್ಜೀತ್. ವಿರಾಟ್ ತುಂಬಾ ಒಳ್ಳೆಯವರು. ಅವ್ರ ಮನ್ಸು ಮಗು ತರ. ಹಾ ಮೇಡಮ್ ಜಿ, ಸಾರಿ ಮೇಡಮ್ ಜಿ, ಇತ್ನಾ ಸಬ್ ಹುವಾ ನನ್ನಿಂದಲೇ, ನಂದೇ ತಪ್ಪು. ಇರ್ಲಿ, ಪರವಾಗಿಲ್ಲ ದಿಲ್ಜೀತ್. ಹೀಗೆಲ್ಲ ಆಗುತ್ತೆ ಅಂತ ನಿಮಗ್ ಗೊತ್ತಿತ್ತಾ? ನಿಮ್ಗೂ ಅರ್ಜೆಂಟ್ ಇತ್ತು ತಾನೆ? ಹಾ ಮೇಡಮ್ ಜಿ. ಇದನ್ನ ಮನ್ಸಲ್ಲಿಟ್ಕೊಂಡು ವರಿ ಮಾಡ್ಕೋಬೇಡಿ, ಓಕೆ? ಇನ್ನು ಯಾವತ್ತೂ ಹೀಗ್ ಮಾಡಲ್ಲ ಮೇಡಮ್ ಜಿ. ನಿಮ್ ಒಬ್ರನ್ನೇ ಬಿಟ್ಟು ಎಲ್ಗೂ ಹೋಗಲ್ಲ ನಾನು. ದಿಲ್ಜೀತ್, ಒಂದ್ ನಿಮಿಷ. ಹಾ. ಇದನ್ನ ಅವ್ರಿಗೆ ವಾಪಸ್ ಕೊಡ್ಬೇಕು. ಆಫೀಸ್ಗೆ ಹೋಗೋ ಭೈರವಿಗೆ ವಿರಾಟ್ ಹೇಗಿದ್ರು ಸಿಗಲ್ಲ. ಸೊ ಅಲ್ಲಿ ತನಕ ಹೋಗೋದೇಕೆ, ಹೇಗಾದ್ರೂ ಮಾಡಿ ತಡಿಬೇಕು. ಮೇಡಮ್ ಜಿ, ವಿರಾಟ್ ಜಿಗೆ ಈ ಕೋಟ್ ಕೊಡೋಕಂತಾನೆ ಆಫೀಸ್ ತನಕ ಹೋಗೋದಾ ನೀವು? ಹೌದು, ಬೇಗ ಕೊಟ್ರೆ ಒಳ್ಳೇದಲ್ವಾ? ಮೇಡಮ್ ಜಿ, ನಂಗೆ ವಿರಾಟ್ ಜಿ ಕಾ ಆಫೀಸ್ ಗೊತ್ತು. ನಾನೇ ಹೋಗ್ಬಿಟ್ಟು ಕೋಟ್ ಕೊಟ್ ಬರ್ತೀನಿ. ನೀವ್ ಯಾಕೆ ಬರೋದು? ಸರಿ ಹೋಗಲ್ವೇನೋ, ಅವ್ರು ಏನಾದ್ರೂ ಅನ್ಕೊಂಡ್ರೆ? ಹಾಗೆಲ್ಲ ಏನೂ ಆಗಲ್ಲ ಮೇಡಮ್. ನೀವು ಒಂದ್ ಫೋನ್ ಮಾಡಿ ಹೇಳಿ ಅಲ್ಲ. ದಿಲ್ಜೀತ್, ನೀವು ಇದನ್ನ ಕೊಟ್ ಬನ್ನಿ. ಒಂದ್ ನಿಮಿಷ. ಸದ್ಯ ಹೇಗೋ ಬಚಾವಾದೆ ಇವತ್ತು. ಮನೆಯವರೆಲ್ಲ ದೇವಸ್ಥಾನಕ್ಕೆ ಬರ್ತೀನಿ ಅಂತಿದ್ದಾರೆ. ಹಾಗೇನಾರ ಆದರೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗುತ್ತೋ ಇಲ್ವೋ? ಏನು ಮಾಡೋದು? ಭೈರವಿ ಬೇರೆ ಕಾಲ್ ಮಾಡ್ತಿದ್ದಾಳೆ. ಹೇಳಮ್ಮ ಭೈರವಿ. ಅಂಕಲ್, ನಮ್ ಪ್ಲಾನ್ ವರ್ಕೌಟ್ ಆಯ್ತಾ? ಇಲ್ಲೊಂದು ಸಮಸ್ಯೆ ಶುರು ಆಗಿದ್ಯಮ್ಮ. ನಮ್ಮ ಪ್ಲಾನ್ ವರ್ಕೌಟ್ ಆಗುತ್ತೋ ಏನೋ? ಸಮಸ್ಯೆನಾ? ಏನ್ ಅಂಕಲ್? ಅಥರ್ವನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಕ್ಕೆ ವಸುಂಧರ ಏನೋ ಒಪ್ಕೊಂಡ್ಲು. ಆದರೆ ಇದ್ದಕ್ಕಿದ್ದಂಗೆ ಮನೆಯವರೆಲ್ಲ ಒಟ್ಟಿಗೆ ಹೋಗೋಣ ಅಂತಿದ್ದಾರೆ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲಮ್ಮ. ಅಶ್ಶೋ, ಹೌದಾ? ಹೌದಮ್ಮ. ಅಥರ್ವ ದೇವಸ್ಥಾನಕ್ಕೆ ನನ್ನ ಜೊತೆ ಬಂದಿದ್ದಿದ್ರೆ ಅವನೆಲ್ಲ ಮಿಸ್ ಆದ ಅಂತ ಎಲ್ಲರೂ ಈಸಿಯಾಗಿ ನಂಬಿಸ್ಬಿಡೋದಿತ್ತು. ಈಗ ಏನು ಮಾಡೋದು? ಆದ್ರೆ ನಿಮ್ ಮನೆಯಿಂದ ಎಲ್ರೂ ಬಂದ್ರೆ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ. ನೀನ್ ಹೇಳೋದು ಸರಿನೇ ಭೈರವಿ, ಆದ್ರೆ ನೀವೆಲ್ಲ ಬೇಡ ಅಂತ ಅವಾಯ್ಡ್ ಮಾಡೋದು ಕಷ್ಟ ಇದೆ. ಈ ಮನೇಲಿ ನಂಗೆ ಯಾವ ರೀತಿ ಮರ್ಯಾದೆ ಇದೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಹಾ ಅಂಕಲ್, ಆ ತರ ಅವಾಯ್ಡ್ ಮಾಡಿದ್ರು ಮನೆಯವ್ರಿಗೆ ನಿಮ್ ಮೇಲೆ ಅನುಮಾನ ಹುಟ್ಟುತ್ತೆ. ಈಗ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಮಧ್ಯದಲ್ಲೆಲ್ಲರೂ ಅಥರ್ವನ್ ಕರ್ಕೊಂಡು ಹೋಗಕ್ಕಾಗಲ್ವಾ? ಆಗಲ್ಲ ಅಂತ ಏನಿಲ್ಲ, ಆದ್ರೆ ರಿಸ್ಕ್ ಅಂಕಲ್. ಒಂದ್ಸಲ ನಾವ್ ಸಿಕ್ಕಾಕೊಂಡ್ರೆ ಮತ್ತೆ ನಮ್ಮೇಲೆ ಹದ್ದಿನ ಕಣ್ಗಳು ಕಾಯ್ತಾನೆ ಇರುತ್ತಲ್ವಾ? ಅದು ಸರಿನೇ, ಮತ್ತೇನ್ ಮಾಡೋದು ಇವಾಗ? ಒಟ್ನಲ್ಲಿ ಅಥರ್ವ ಆ ಮನೆಯಿಂದ ಹೊರಗಡೆ ಬಂದು ನಮ್ ಜೊತೆ ಸೇರ್ಬೇಕು. ಅವನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಏನಾರು ಕರ್ಕೊಂಡ್ಬಂದ್ರೆ? ಅಂಕಲ್, ಮೊದ್ಲು ನೀವೇನಾದ್ರೂ ಅಥರ್ವನ ಶಾಪಿಂಗ್ ಕರ್ಕೊಂಡು ಹೋಗಿದ್ದೀರಾ? ಇಲ್ಲಮ್ಮ, ನಾನು ಯಾವತ್ತೂ ಕರ್ಕೊಂಡು ಹೋಗೇ ಇಲ್ಲ. ಈಗ ಕರ್ಕೊಂಡು ಹೋಗ್ಬೇಕಷ್ಟೇ.
ಮತ್ತೆ ನೀವ್ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ವಸುಂಧರಾ ಅವ್ರು ಒಪ್ಕೊಂತಾರ? ಇಲ್ಲ ತಾನೆ. ಈಗ ಯಾಕೆ? ಅಥರ್ವ ನಮ್ ಹತ್ರ ಬರ್ಬೇಕು, ಆದ್ರೆ ಅದಕ್ ಸೇತುವೆ ನೀವು ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಅಥರ್ವ ತಾನಾಗೆ ಮಿಸ್ ಆದ ಅನ್ನೋ ತರ ಪಟಾಪಟ್ ಎಲ್ಲ ಕೆಲ್ಸ ಆಗೋಗ್ಬೇಕು. ಆದ್ರೆ ಯಾವುದೇ ಕಾರಣಕ್ಕೂ ನಮ್ ಬಗ್ಗೆ ಯಾರಿಗೂ ಸುಳಿವು ಸಿಗ್ಬಾರ್ದು. ಇಂಥ ಟೈಮಲ್ಲೇ ತಲೆ ಏನೋ ಓಡಲ್ಲ. ಸರಿ, ನೀನೇ ಹೇಳಮ್ಮ, ಏನ್ ಮಾಡ್ಬೇಕು ಅಂತ. ಟೆನ್ಷನ್ ಆಗ್ಬಿಡಿ ಅಂಕಲ್, ಏನಾದ್ರೂ ಉಪಾಯ ಸಿಕ್ಕೇ ಸಿಗುತ್ತೆ. ಅಂಕಲ್, ಹೀಗ್ ಮಾಡಿದ್ರೆ ಹೇಗೆ? ಸೂಪರ್ ಅಮ್ಮ, ಈ ಐಡಿಯಾ ಅಂತೂ ಪಕ್ಕ ವರ್ಕ್ ಆಗುತ್ತೆ. ಆದ್ರೆ ಟೈಮಿಂಗ್ ಮಾತ್ರ ಕರೆಕ್ಟ್ ಆಗಿರ್ಬೇಕು. 1 ಸೆಕೆಂಡ್ ಆಚೆ ಈಚೆ ಆದ್ರೆ ನೀವ್ ಸಿಕ್ಬೀಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಕೇರ್ಫುಲ್. ನಾನು ಆ ತರುವಂಗೋಸ್ಕರ ಎಂತ ದೊಡ್ಡ ರಿಸ್ಕ್ ಬೇಕಾದ್ರೆ ತಗೊಳ್ತೀನಮ್ಮ. ಒಟ್ನಲ್ಲಿ ನನ್ಗೆ ಆ ತರ್ವ ಸರಿ ಹೋಗ್ಬೇಕು ಅಷ್ಟೇ. ಆಗುತ್ತೆ ಅಂಕಲ್, ನೀವೇನು ಯೋಚನೆ ಮಾಡ್ಬೇಡಿ. ನನ್ ಮೇಲ್ ನಂಬಿಕೆ ಇಡಿ. ಅಥರ್ವನ್ ಪೂರ್ತಿ ಜವಾಬ್ದಾರಿ ನಂದು. ನಿನ್ ಮೇಲೆ ನಂಬಿಕೆ ಇರೋದಕ್ಕೆ ಅಲ್ವೇನಮ್ಮ ನನ್ನ ಮಗನ್ನ ನಿನ್ ಕೈಗೆ ಒಪ್ಪಿಸ್ತಾ ಇರೋದು. ಸರಿ ಆಯ್ತು, ನಾನು ಎಲ್ಲ ಪ್ಲಾನ್ ಮಾಡ್ಕೊಳ್ತೀನಿ. ಬಾಯ್. ಓಕೆ ಅಂಕಲ್, ಬಾಯ್. ಭೈರವಿ, ನೀನು ಹಾಕ್ಕೊಂಡು ವಾಪಸ್ ಕೊಟ್ಟು ಕೋಟ್ಗೆ ಮತ್ತೊಂದು ಹೊಸ ಕಳೆ ಬಂತು. ಇನ್ ಮುಂದೆ ಇದು ನನಗೆ ತುಂಬಾನೇ ಸ್ಪೆಷಲ್. ಇದನ್ನ ನಾನು ಹೂವಿನ ಹಾಗೆ ನೋಡ್ಕೋತೀನಿ. ಇದರಲ್ಲಿ ನಿನ್ನ ಬಿಸಿ ಉಸಿರು ಅಡಗಿದೆ, ನಿನ್ನ ಮೈ ಬೆಚ್ಚಗಿನ ಸ್ಪರ್ಶ ತುಂಬಿಕೊಂಡಿದೆ.